ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ, ಚುನಾವಣೆಗೆ ಎದುರಿಸ್ತೀವಿ ಅಂತೇಳಿ ಕುಮಾರಸ್ವಾಮಿ, ದೇವೇಗೌಡ ಎಲ್ಲರೂ ಕೂಡ ಇವತ್ತು ಒಬ್ಬರ ಮೇಲೆ ಒಬ್ಬರಂತೆ ಅವರು ವಕ್ತಾರರಾಗಿ ಮಾತಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯಮಾಡಿ ಇವರಿಬ್ಬರನ್ನು ಸೋಲಿಸಿ. ಈಗಾಗಲೇ ಪುಟ್ಟಣ್ಣ ಎಲೆಕ್ಷನ್ ನಡೀತು. ಪುಟ್ಟಣ್ಣ ಅಂತೇಳಿ ಇವರಿಬ್ರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಚುನಾವಣೆ ನಡೀತು. ಆ ಚುನಾವಣೆಯಿಂದ ಬಿಜೆಪಿ JDS ನಿಂದ ಒಬ್ಬರು ಅಭ್ಯರ್ಥಿಯಾಗಿದ್ದರು, ರಂಗನಾಥ್ ಅಂತೇಳಿ ವಕೀಲರು. ಬಿಜೆಪಿ ಮತ್ತು JDS ನಿಂದ ರಂಗನಾಥ್ ಅಂತೇಳಿ ಅಭ್ಯರ್ಥಿಯಾಗಿದ್ರು. ನಮ್ಮ ಪಕ್ಷದಿಂದ ಪುಟ್ಟಣ್ಣ ಮಾಜಿ ಮೇಲ್ಮನೆಯ ಸದಸ್ಯ, ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು, ಅವರನ್ನು ಅಭ್ಯರ್ಥಿ ಮಾಡಿದ್ದು. ಅವರು ದೊಡ್ಡ ಅಂತರದಿಂದ ಗೆದ್ರು. ಪುಟ್ಟಣ್ಣ ದೊಡ್ಡ ಅಂತರದಿಂದ ಗೆದ್ರು. ಇವರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಮೊದಲನೇ ಚುನಾವಣೆ. ಕುಮಾರಸ್ವಾಮಿ ಹೇಳಿದ್ರು, ಈ ಚುನಾವಣೆಯ ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದ್ರು. ದಿಕ್ಸೂಚಿ, ಇದು ನಾನು ಹೇಳಿದ್ದಲ್ಲ, ಕುಮಾರಸ್ವಾಮಿ ಹೇಳಿದ್ದು ದಿಕ್ಸೂಚಿ. ಈಗ ಕುಮಾರಸ್ವಾಮಿ ಅವರೇ, ನಿಮ್ಮ ಅಭ್ಯರ್ಥಿ ಸೋಲ್ತು, ನಮ್ಮ ಅಭ್ಯರ್ಥಿ ಗೆದ್ರು. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಯಾವುದು? ಯಾವುದ್ರಿ ಕುಮಾರಸ್ವಾಮಿ ಅವರೇ? ಹೇಳಿ ನೋಡೋಣ. ನೀವು ಅದಕ್ಕೆ ತೀರ್ಮಾನ ಮಾಡಬೇಕು. ಇವತ್ತು ಅವರು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿಯಿಂದ ಮಾಡಲಿಲ್ಲ. ಮುನಿಯಪ್ಪನವರು MLA ಆದ್ಮೇಲೆ, ಈ ಕ್ಷೇತ್ರದ MLA ಆದ್ಮೇಲೆ ಮೊದಲನೇ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಮಂತ್ರಿ ಆಗಿರೋದು. ದೇವನಹಳ್ಳಿಯಿಂದ ಮಂತ್ರಿ ಆಗಿರೋದು ಮೊದಲನೇ ಬಾರಿ. ದೇವನಹಳ್ಳಿ ಕ್ಷೇತ್ರದಿಂದ ಯಾರಾದರೂ ಸ್ವತಂತ್ರ ಭಾರತದಲ್ಲಿ ಮಂತ್ರಿ ಆಗಿದ್ರೆ ಅದು KH ಮುನಿಯಪ್ಪ. ಈ ಮುನಿಯಪ್ಪನವರು ಇದಾರಲ್ಲ, 24 ಗಂಟೆ ಪಾಲಿಟಿಷಿಯನ್, 24 hours ಪಾಲಿಟಿಷಿಯನ್. ಆಮೇಲೆ ಹಿಡಿದ ಕೆಲಸ ಬಿಡಲ್ಲ. 10 ಸಾರಿ ಬರ್ತಾರೆ, ಹೇಳ್ದದ್ದೇ ಹೇಳ್ತಾರೆ. ನನಗನ್ಸುತ್ತೆ ಮುನಿಯಪ್ಪನವರು ದೇವನಹಳ್ಳಿ ಕ್ಷೇತ್ರವನ್ನ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುನಿಯಪ್ಪನವ್ರನ್ನ ಒಳ್ಳೆ MLA ಮಾಡ್ಕೊಂಡಿದ್ದೀರಿ ನೀವು. ಮುನಿಯಪ್ಪನವರೇ ಗಂಟೆ ಚೀಟಿ ಇಟ್ಕೊಬರ್ತಾರೆ. ಏನು ಇಲ್ಲಿ ಒಂದು ದೇವನಹಳ್ಳಿನಲ್ಲಿ ಇವತ್ತಿನ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಕೆಂಪೇಗೌಡ ಸ್ಮಾರಕ ನಿರ್ಮಾಣಕ್ಕಾಗಿ 10 ಎಕರೆ ಜಮೀನನ್ನು ಹಾಗೂ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. 10 ಎಕರೆ. ಈ ದೇವನಹಳ್ಳಿ ಏರ್ಪೋರ್ಟ್ಗೆ ಕೆಂಪೇಗೌಡ ಅಂತ ಹೆಸರಿಟ್ಟವ್ರೆ ಕಾಂಗ್ರೆಸ್ ಸರ್ಕಾರ. ಆಮೇಲೆ ಪ್ರತಿಮೆ ಮಾಡಿದ್ರು, ಅದು ದುಡ್ಡು ಕೂಡ ಕೊಟ್ಟಿಲ್ಲ. ಆ ದುಡ್ಡೆಲ್ಲ ನಾವು ಕೊಡ್ಬೇಕು. ಈಗ ಪ್ರತಿಮೆ ಮಾಡಿದ ದುಡ್ಡು ಬೆಂಗಳೂರಿಗೆ, ಈ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೆಸರಿಟ್ಟವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ. ಕೆಂಪೇಗೌಡ ಹೆಸರು, ಕೆಂಪೇಗೌಡ ಜಯಂತಿ ಮಾಡಿದವರು ನಾವು, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದವರು ನಾವು. ಅವ್ರು ಯಾವತ್ತೂ ಏನೂ ಮಾಡಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.